ಇದು ಶಾಣಪುರ ಇದು ಅಂತಾರೆ ಸರ್ ಇದು ಶಾಣಪುರ ಇದು ಇದು ಬಂದು ನೀರು ನಮಸ್ತೆ. ನಮಸ್ತೆ. ತಮ್ಮ ಪರಿಚಯ ಮಾಡ್ಕೊತೀರಾ? ನನ್ನ ಹೆಸರು ವೆಂಕಟೇಶ್ವರ ಅಂತೇಳಿ ಕನಕಗಿರಿ ತಾಲೂಕು ಕನಕಗುರು ಗ್ರಾಮದ ನಿವಾಸಿ. ನಾನು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬೆಳೆಯನ್ನು ಬೆಳೆಯುತ್ತೇನೆ. ಓಕೆ ಸರ್, ಇವಾಗ ನೀವು ಸಮಗ್ರ ಕೃಷಿ ಪದ್ಧತಿ ಮಾದರಿಯಲ್ಲಿ ವ್ಯವಸಾಯ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಓಕೆ ಏನೇನೆಲ್ಲ ಅದರಲ್ಲಿ ಬೆಳಿತೀರಾ? ನಾನು ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಬೆಳೆ ಬಂದು ಮೆಕ್ಕೆಜೋಳ, ಶೇಂಗಾ, ನವಣಿ, ಸಜ್ಜೆ, ಸೂರ್ಯಪಾನ ಇನ್ನಿತರ ಬೆಳೆಗಳನ್ನು ಬೆಳೆಯುತ್ತೇನೆ. ಹೆಜ್ಜೆ, ಸೂರ್ಯಪಾನ ಇನ್ನಿತರ ಬೆಳೆಗಳನ್ನು ಬೆಳೆಯುತ್ತೇನೆ. ಓಕೆ ಸರ್, ಇವಾಗ ನೀವು ಕುರಿ ಸಾಕಾಣಿಕೆಲ್ಲ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಓಕೆ ನಿಮ್ಮಲ್ಲಿ ಯಾವ್ಯಾವ ಥರ ತಳಿಗಳಿದ್ದಾವೆ? ಮೇಡಮ್, ನಮ್ಮ ಹತ್ರ ಕುರಿಗಳು ಬಂದು ಟೆಂಗೂರು ಇದ್ದಾವೆ, ನಮ್ಮ ಲೋಕಲ್ ಬ್ರೀಡು. ಹಾಡು ಬಂದು ಸಿರೋಹಿ, ಉಸ್ಮಾನಾಬಾದ್ ತಳಿಗಳು, ಲೋಕಲ್ ಉಸ್ಮಾನಾಬಾದ್ ತಳಿಗಳು ಇದ್ದಾವೆ. ಈ ಕುರಿಗಳನ್ನು ನಾವು ಇಲ್ಲಿ ಕುಕ್ಕನಪಳ್ಳಿ ಸಂತೆ ಶುಕ್ರವಾರ ಸಂತೆ ಆಗುತ್ತೆ ನಾವು. ಅಲ್ಲಿಂದ ನಾವು ಏನು ಮಾಡ್ತೀವಿ ಅಂದರೆ, ನಾವು ಸಂತೆಯಲ್ಲಿ ತೊಗೊಂಬರ್ತೀವಿ. ತಿಂಗಳಿಗೆ 25 ಪ್ರಕಾರ 4 ತಿಂಗಳ 100 ತರ್ತೀವಿ. 5ನೇ ತಿಂಗಳಿಂದ 25 ಸೆಲ್ಲಿಂಗ್ ಮಾಡ್ತೀವಿ. ಒಂದು ಮರಿಗೆ ನಾವು 5200ರಿಂದ 6000 ರೂಪಾಯಿ ಪೇ ಮಾಡ್ತೀವಿ. ಈ ಕುರಿಗಳಿಂದ 4ನೇ ತಿಂಗಳಿಂದ ನಮಗೆ ಸ್ಟಾರ್ಟ್ ಮೇಡಮ್, ಒಂದು ಕುರಿಗೆ ಬಂದು 3000 ರೂಪಾಯಿ ತನಕ ನಮಗೆ ಉಳಿತೈತೆ. 25 ಕುರಿಯಿಂದ 75,000 ತನಕ ಉಳಿತೈತೆ. ತಗೊಂಡು ಬರ್ತೀರಾ? ನಾವು ನಮ್ಮ ತೋಟದಲ್ಲಿ ಬೆಳೆದ ಹುಲ್ಲು, ನೇಪಿಯರು, ಮೆಂತೆ ಮತ್ತು ಸೆಣಬು, ಜೂನಿ ಮತ್ತು ಪಿಲ್ಲಿ ಬೆಸರು ಇಂಥ ಬೆಳೆಗಳನ್ನ ನಾವು ಚಾಪ್ ಕಟ್ಟಲಿಂದ ಕಟಾವು ಮಾಡಿ ನಾವು ಕುರಿಗಳಿಗೆ ಕೊಡ್ತೀವಿ. ಇದಲ್ಲದೆ ನಾವು ಬೆಳೆದಿದ್ದು ಮೆಕ್ಕೆಜೋಳ, ಸಜ್ಜೆ ಇನ್ನಿತರ ಎಲ್ಲವನ್ನು ನಮ್ಮ KVK ಆಧಾರದಿಂದ ನಾವೇನು ಮಾಡ್ತೀವಿ ಅಂದರೆ, ಅವರು ನಮಗೆ ತಿಳಿಸ್ಕೊಟ್ಟಂಥ ಬೆಲ್ಲ, ಉಪ್ಪು, ಖನಿಜ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಅವ್ರು ನಮಗೆ ಹೇಳಿರ್ತಾರೆ. ಆ ಥರ ಮಾಡ್ತೀವಿ ಅಂದರೆ ಕುರಿಗಳಿಗೆ ಒಂದು ಕುರಿಗೆ 100 ಗ್ರಾಮ್ 125 ಗ್ರಾಮ್ನಂತೆ ಒಂದು ಮರಿಗೆ ನಾವು ಡೈಲಿ ಉಳಿತಿದೆ. ಅದರಲ್ಲಿ ನಮಗೆ ಒಂದು ಬ್ಯಾಚಿಗೆ ಬಂದು 75,000 ರೂಪಾಯಿ ಉಳಿತೈತೆ. 4 ಮಂತ್ಸಿಂದ 5th ಮಂತ್ಲಿಂದ ನಮಗೆ ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂಷನ್ ನಮಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ನಾನು 7 ವರ್ಷದಿಂದ ಮಾಡ್ತಾಯಿದ್ದೀನಿ. ಇದು ಯಾವ ಥರ ಮೇವು ಸರ್? ಇದು ನೇಪಿಯರ್. ಇದು ನಮಗೆ 1.5 ತಿಂಗಳು ಕಟಾವು ಬಂದ್ಬಿಡ್ತು ಮೇಡಮ್. ಇದು ಸೊಪ್ಪು ಜಾಸ್ತಿ ಬರ್ತೈತೆ ಇಳುವರಿ, ಹಾಗಾಗಿ ಇದನ್ನು ನಾವು ಇದನ್ನು ಕಂಟಿನ್ಯೂಷನ್ ಆಗಿಬಿಡ್ತು. ಸಣ್ಣ ಬರಿದು 45 ಡೇಸ್ನಲ್ಲಿ ನಮ್ಮ ಕಟಾವು ಬಂದುಬಿಡ್ತೈತೆ. ಒಂದೇ ಕಟಿಂಗ್ ರೀ, ಉಳಿದು ಮೇಯಿಸ್ಬಿಡ್ತೀವಿ. ಮತ್ತು ನೆಕ್ಸ್ಟ್ ಈ ಕಟಾವು ಮಾಡಿಂದ ಉಳಿದೆಲ್ಲ ತಿನ್ನಿಸಿ ರೋಟ್ರ್ ಹೊಡೆದ್ರೆ ಭೂಮಿಗೆ ಫಲವತ್ತಾಗುತ್ತೆ. ಅಂದರೆ ಇದನ್ನು ಬೆಳೆದ ಮೇಲೆ ನೀವು ಕಟಾವು ಮಾಡಿದರೆ ಮತ್ತೆ ಭೂಮಿ ಫಲವತ್ತತೆ ಬರುತ್ತೆ. ಬೆಳಗಡೆ ಬೇರುಗಳು ಇರ್ತಾವಲ್ಲ ಮೇಡಮ್, ಆ ಬೇರುಗಳಿಂದ ಭೂಮಿ ಫಲವತ್ತಾಗುತ್ತೆ. ಅದು ತಿನ್ನಿಸಾರ ಇದನ್ನು ನಾವು ಮತ್ತೆ ನಮ್ಮ ಹೊಲಕ್ಕೆ ಯೂಸ್ ಮಾಡ್ತೀವಿ. ಅದೇ ನಮ್ಗೆ ಗೊಬ್ಬರ ಹಾಕೋದು ಕಡಿಮೆ ಆಗುತ್ತೆ. ಇದು ಮೇವಿನ ಜೋಳ ಮೇಡಮ್. ಇದು ನಮಗೆ 35 ಡೇಸ್ನಲ್ಲಿ ಕಟಾವು ಬರುತ್ತೆ. 5-6 ಇಯರ್ಸ್ ನಮಗೆ ಇದು ಇಳುವರಿ ಕೊಡುತ್ತೆ. ಒಂದು 6 ವರ್ಷ ಇಳುವರಿ ಕೊಡುತ್ತೆ. 2 ಮಂತ್ಸಿಗೆ ಸ್ಟಾರ್ಟ್ ಆಗುತ್ತೆ. 2 ಮಂತ್ಸ್ 3 ಮಂತ್ಸಿಗೆ ಫಸ್ಟ್ ಕಟಾವು ಸ್ಟಾರ್ಟ್ ಆಗುತ್ತೆ. ಆಮೇಲಿಂದ 45 ಡೇಸ್ಗೆ ಒಂದು ಕಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದು ಬಂದು ಸಾಹಿವಾಲ, ಇದು ಒಂಗೋಲು, ಇನ್ನೂ ಒಂದು ಅಲ್ಲಿ ಕಿಲಾರಿ ಇದೆ. 3 ತಾಯಿ ಖರೀದಂದ್ರೆ ಒಂದು 50,000 ರೂಪಾಯಿ ಇರ್ತೈತಿ. ಖರೀದಿ 50,000. ಖರೀದಿ ಹೇಳ್ಬಿಡ್ಲಾ? ಇದು 50,000 ರೂಪಾಯಿ ಒಂಗೋಲ್ ಬ್ರೀಡ್. ಇದು ಅದು ಬಂದು ಸಾಹಿವಾಲ ಬ್ರೀಡು. ಇದು ಬಂದು ನಮಗೆ ಈಗ 1.5ರಿಂದ 2.5 ಲೀಟ್ರ್ ಹಾಲು ಕೊಡ್ತೀವಿ. ಅದು ಮೇಲ್ರಿ. ಅದು Go.
ಬೆಳಗ್ಗೆ 2.5 ಲೀಟ್ರ್, ಸಾಯಂಕಾಲ 2.5 ಲೀಟ್ರ್ ಹಾಲು ಕೊಡುತ್ತೆ. ಕಿಲಾರಿ ಇರ್ತದೆ ಅದ್ರ ಮರಿ ಅದು. ಹಂಗೆ